ನಿನ್ನೆ ಬೀದರ್ನಲ್ಲಿ ನಡೆದ ಎಸ್ಬಿಐ ಬ್ಯಾಂಕ್ ದರೋಡೆ ಘಟನೆಯ ಸ್ಥಳಕ್ಕೆ ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಗಳಾದ ಎಡಿಜಿಪಿ, ಐಜಿಪಿ, ಎಸ್ಪಿ ಮತ್ತು ಇತರ ಹಿರಿಯ ಅಧಿಕಾರಿಗಳ ಹಾಗೂ ಸಚಿವ ರಹೀಂ ಖಾನ್ ಸಮ್ಮುಖದಲ್ಲಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ ಖಂಡ್ರೆ ಘಟನೆ ಕುರಿತು ಮಾಹಿತಿ ಪಡೆದು ಘಟನೆಗೆ ಸಂಬಂಧಿಸಿದಂತೆ ತನಿಖೆಯನ್ನು ತ್ವರಿತಗೊಳಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದೇನೆ ಹಾಗೂ ಆರೋಪಿಗಳ ಪತ್ತೆಗೆ ವಿಶೇಷ ತನಿಖಾ ತಂಡಗಳನ್ನು ರಚಿಸಲಾಗಿದ್ದು ಆರೋಪಿಗಳನ್ನು ಶೀಘ್ರ ಪತ್ತೆ ಹಚ್ಚಿ ಕಠಿಣ ಶಿಕ್ಷೆಗೆ ಒಳಪಡಿಸುವ ಭರವಸೆ ನೀಡಲಾಯಿತು. ಬ್ಯಾಂಕ್ ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಭದ್ರತೆ ಹೆಚ್ಚಿಸಲು ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವಂತೆ ಪೊಲೀಸ್ ಇಲಾಖೆ ಮತ್ತು ಸಂಬಂಧಿತ ಪ್ರಾಧಿಕಾರಿಗಳಿಗೆ ಸೂಚನೆ ನೀಡಿದ್ದೇನೆ ಎಂದು ತಿಳಿಸಿದ ಸಚಿವರು, ಘಟನೆಯಲ್ಲಿ ಮೃತಪಟ್ಟ ಸಿಬ್ಬಂದಿಯ ಜಿಲ್ಲೆಯ ಬೆಂಬಳಖೇಡ ಗ್ರಾಮದ ನಿವಾಸಿಯಾಗಿದ್ದು ಅವರ ಕುಟುಂಬಕ್ಕೆ ಕೂಡಲೇ ಪರಿಹಾರ ನೀಡುವಂತೆ ಮುಖ್ಯಮಂತ್ರಿಗಳಿಗೆ ದೂರವಾಣಿ ಮೂಲಕ ವಿನಂತಿ ಮಾಡಿಕೊಂಡಿದ್ದೇನೆ ಹಾಗೂ ಸಮಾಜ ಕಲ್ಯಾಣ ಅಧಿಕಾರಿಗಳಿಗೆ ಕೂಡಲೇ ತಾತ್ಕಾಲಿಕ ಪರಿಹಾರ ಬಿಡುಗಡೆ ಮಾಡುವಂತೆ ಸೂಚನೆ ನೀಡಿದ್ದಲ್ಲದೆ ಅವರ ಕುಟುಂಬದ ಒಬ್ಬ ಸದಸ್ಯರಿಗೆ ಸರ್ಕಾರಿ ನೌಕರಿಯನ್ನು ನೀಡುವಂತೆ ಮುಖ್ಯಮಂತ್ರಿಗಳಿಗೆ ಕೇಳಿಕೊಳ್ಳುವುದಾಗಿ ಹೇಳಿ ನಾನು ರಹೀಂ ಖಾನ್ 2 ಗಂಟೆ ಅವರ ಮನೆಗೆ ಹೋಗಿ ಸಾಂತ್ವನ ಹೇಳುವುದಾಗಿ ತಿಳಿಸಿದರು. ಮತ್ತೆ ಅವರ ಪರಿವಾರದ ಕೆಲವೊಂದು ಅವ್ರ ಜೊತೆಲಿದ್ದಂಥವ್ರು ನಿನ್ನೆ ಸಂಪರ್ಕ ಮಾಡಿದ್ದೇನೆ, ಮಾತನಾಡಿದ್ದೇನೆ. ಅವರಿಗೆ ಏನು ಆ ಪರಿವಾರದವರಿಗೆ ಒಂದು ಪರಿಹಾರ ಕೊಡುವಂಥದ್ದು, ಅವರಿಗೆ ವಿಶೇಷ ಪರಿಹಾರ ಕೊಡಬೇಕು ಅಂತೇಳಿ ನಾನು ಮುಖ್ಯಮಂತ್ರಿಯವರಿಗೆ ಮನವಿಯನ್ನು ಮಾಡಿದ್ದೇನೆ. ಮತ್ತು ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದಲೂ ಅವರಿಗೆ ತತ್ಕ್ಷಣವೇ ಪರಿಹಾರ ಕೊಡಲಿಕ್ಕೆ ಕೊಟ್ಟಿದ್ದೇನೆ. ಜಿಲ್ಲಾಧಿಕಾರಿ ಅವರಿಗೆ ಹೇಳಿದ್ದೇನೆ. ಮತ್ತು ಅವ್ರಿಗೆ ಯಾರಿಗಾದರೂ ಒಬ್ಬರಿಗೆ ಅವರ ಪರಿವಾರದವರಿಗೆ ಒಂದು ಸರ್ಕಾರಿ ಉದ್ಯೋಗ ಕೊಡುವಂಥದ್ದಕ್ಕೆ ಮುಖ್ಯಮಂತ್ರಿಯವರಿಗೆ ವಿನಂತಿಯನ್ನು ಮಾಡಿದ್ದೇನೆ. ಅವರಿಗೆ ಈಗ ನಾನು ಬೆಂಬಳಖೇಡಗೆ ಭೇಟಿ ಕೊಟ್ಟು ಆ ಪರಿವಾರದವರ ಸದಸ್ಯರ ಜೊತೆಯಲ್ಲಿ ಸಾಂತ್ವನ ಹೇಳಲಿಕ್ಕೆ ಈಗ ನಾನು 2 ಗಂಟೆಗೆ ಅಲ್ಲಿಗೆ ಹೋಗ್ತಾ ಇದ್ದೇನೆ. ನಾನು ರಹೀಂ ಖಾನ್ ಅವರು ಹೋಗ್ತಾ ಇದ್ದೇವೆ. ಮತ್ತು ಸರ್ಕಾರದ ವತಿಯಿಂದ, ಪೊಲೀಸ್ ಇಲಾಖೆ ವತಿಯಿಂದ ದುಷ್ಕರ್ಮಿಗಳು ಅವರು ಯಾರೇ ಇರಲಿ, ಎಲ್ಲೇ ಅಡಗಿರಲಿ, ಆ ದುಷ್ಕರ್ಮಿಗಳಿಗೆ ಬಂಧಿಸಿ ಅವರಿಗೆ ಅತ್ಯಂತ ಕಠಿಣವಾದಂಥ ಒಂದು ಅವರಿಗೆ ಶಿಕ್ಷೆ ಕೊಡುವಂಥ ಕೆಲಸ ಪೊಲೀಸ್ ಇಲಾಖೆ, ನಮ್ಮ ಸರ್ಕಾರ ಮಾಡ್ತದೆ. ಇವತ್ತು ಪೊಲೀಸ್ ಇಂಟೆಲಿಜೆನ್ಸ್ ಬಲವರ್ಧನೆ ಮಾಡುವಂಥದ್ದು, ಇನ್ನೂ ಇವತ್ತು ಪೊಲೀಸ್ ಇಲಾಖೆಯಲ್ಲಿ ಸುಧಾರಣೆ ಮಾಡುವಂಥದ್ದಕ್ಕೆ ಮುಂದೆ ಕ್ರಮ ತೆಗೆದುಕೊಂಡು ಇಂಥ ದುಷ್ಕೃತ್ಯಗಳು ನಡೆದ ರೀತಿ ನೋಡಿಕೊಳ್ಳುವಂಥದ್ದಕ್ಕೆ ನಾವೆಲ್ಲ ಮುಂದೆ ಅದನ್ನು ಮಾಡ್ತೇವೆ ಅನ್ನುವಂಥ ಭರವಸೆಯನ್ನು ಬೀದರ್ ಜಿಲ್ಲೆ ಜನರಿಗೆ ಕೊಡಲಿಕ್ಕೆ ₹83 ಲಕ್ಷ ಇವತ್ತು ದರೋಡೆ ಆಗಿದೆ. ಆರೋಪಿಗಳಿಗೆ ಬಂಧಿಸಲಿಕ್ಕೆ ಸುಮಾರು ತಂಡಗಳು ಇವತ್ತು ಹೈದರಾಬಾದ್ಗೆ, ಬೇರೆ ಬೇರೆ ರಾಜ್ಯಕ್ಕೂ ಹೋಗಿದ್ದಾವೆ. ಮತ್ತು ನನ್ನ ಮಾಹಿತಿ ಪ್ರಕಾರ ಕ್ಲೂ ಪೊಲೀಸರಿಗೆ ಸಿಕ್ಕಿದೆ. ಆರೋಪಿಗಳಿಗೆ ಪತ್ತೆ ಹಚ್ತಾರೆ. ಆದಷ್ಟು ಶೀಘ್ರದಲ್ಲಿ ಅವರಿಗೆ ಬಂಧಿಸಲಾಗುವುದು ಮತ್ತು ಅವರಿಗೆ ಕಾನೂನು ರೀತಿಯ ಶಿಕ್ಷೆಯನ್ನು ಕೊಡಿಸಲಾಗುವುದು ಅನ್ನೋಂಥ ಮಾತನ್ನು ಸರ್. ಹಾಡಾಗಲೇ ಏನು ಘಟನೆ ನಡೀತಿದ್ದು, ಇದರಿಂದ ಬೀದರ ಏನು ಬಿಹಾರ ಅನ್ನೋಂಥ ಪ್ರಶ್ನೆ ಜನ ಕೇಳ್ತಾ ಇದ್ದಾರೆ. ಬೀದರ್ ಇರ್ಬೋದು, ಬಿಹಾರ್ ಇರ್ಬೋದು, ಇಂಥ ಘಟನೆಗಳು ಅತ್ಯಂತ ಕಠಿಣವಾಗಿ ಎಲ್ಲ ಸಾರ್ವಜನಿಕರು, ನಾಗರಿಕ ಸಮಾಜ ಖಂಡನೆ ಮಾಡುವಂಥದ್ದು ಮತ್ತು ಇದರಲ್ಲಿ ಆಗದ ರೀತಿಯಲ್ಲಿ ಜಾಗೃತಿ ಮೂಡಿಸುವಂಥದ್ದು ಮತ್ತು ಇದಕ್ಕೆ ಎಚ್ಚರಿಕೆಯಿಂದಿರುವಂಥದ್ದು ಮತ್ತು ಇವೆಲ್ಲ ಕ್ರಮಗಳು ನಾವು ತೆಗೆದುಕೊಳ್ಬೇಕಾಗ್ತದೆ. ಇದೆಲ್ಲ ರಾಜಕೀಯ ನಡೆಸಲಿಕ್ಕೆ ಹೋಗೋದಿಲ್ಲ. ಇವತ್ತು ಉನ್ನತ ಮಟ್ಟದ ತನಿಖೆನೂ ಆಗ್ತದೆ. ಕಿಲೋಮೀಟರ್ ಹೈದರಾಬಾದ್ಗೆ ಹೋಗಿ ಸೇಫ್ ಆಗಿ ಹೋಗಿ ತಲುಪಿದ್ದಾರೆ. ಚೆಕ್ ಪೋಸ್ಟ್ಗಳಾಗಿರಲಿ, ಪೊಲೀಸ್ ಬಂದೋಬಸ್ತ್ ಆಗಿರಲಿ, ನಾಕಾಬಂದಿಗಳಾಗಿರಲಿ, ಅವು ಆಗಿದ್ರೆ ಹಾದಿನಲ್ಲಿ ಆತನ ಹಿಡಿಬಹುದಿತ್ತು. ಎಲ್ಲೋ ಒಂದ್ ಕಡೆ ಬೀದರ್ ಪೊಲೀಸರ ವೈಫಲ್ಯ ಅಂತ ಕಾಣಿಸ್ತಾ ಇದೆಯಾ ಇದರಲ್ಲಿ ಅಂತ ನೋಡಿ. ಈಗ ಇವೆಲ್ಲ ತನಿಖೆಯಲ್ಲಿ ಹೊರಗಡೆ ಬರುತ್ತೆ. ಇವತ್ತೇ ನಾವು ಯಾರ್ದು ಮನೋಬಲ ಕಡಿಮೆ ಮಾಡಲಿಕ್ಕೆ ಹೋಗೋದು, ಏನಾಗಿದೆ, ಯಾಕಾಗಿದೆ, ಏನು ತಯಾರಿ ಇತ್ತು, ಪ್ರೊಫೆಷನಲ್ಸ್ ಕಾಣಿಸ್ತಾರೆ. ಇವರು ಪ್ರೊಫೆಷನಲ್ಸ್ ಎಲ್ಲಿಂದ ಬಂದರು, ಹೇಗೆ ದರೋಡೆ ಮಾಡಿದ್ರು, ಇದನ್ನು ಯಾವ ರೀತಿಯಲ್ಲಿ ಉತ್ತಮ ರೀತಿಯಲ್ಲಿ ನಾವು ಕಾನೂನು ಸುವ್ಯವಸ್ಥೆಗಳು ಇವತ್ತು ನಿದ್ರೆ ಮಾಡದೆ ಸಹಿತ ಇವತ್ತು ಪೊಲೀಸರೆಲ್ಲರೂ ಯಾರು ದುಷ್ಕರ್ಮಿಗಳಿದ್ದಾರೆ ಅವರಿಗೆ ಪತ್ತೆ ಯಾರು ದುಷ್ಕರ್ಮಿಗಳಿದ್ದಾರೆ ಅವರು ಇವತ್ತಿನ ಕಾಲದಲ್ಲಿನೂ ಇನ್ನೂ ಬಹಳಷ್ಟು ಯೋಜನೆ ಹಾಕ್ಕೊಂಡು ಬಂದಂಥವ್ರು ಇರ್ತಾರೆ. ಆದಾಗ್ಯೂ ಈಗಾಗಲೇ ಪೊಲೀಸರು ಅವರನ್ನು ಬಂಧಿಸ್ತಾರೆ. ಪ್ರೊಫೆಷನಲ್ ದುಷ್ಕರ್ಮಿಗಳಿರ್ಬೋದು, ನಮ್ಮ ಟೀಮ್ ಪ್ರೊಫೆಷನಲ್ ಟೀಮ್ ಇಲ್ವಾ ಸರ್ ಇನ್ವೆಸ್ಟಿಗೇಷನ್ ಅಲ್ಲಿ? ನೋಡಿ, ಇದರಲ್ಲಿ ರಾಜಕೀಯ ಬೆರೆಸುವಂಥದ್ದು ಅವಶ್ಯಕತೆ ಇಲ್ಲ.
ಸರ್ ಕೇಂದ್ರದ ಮಾಜಿ ಸಚಿವರು ಆತ್ಮಾವಲೋಕನ ಮಾಡಿಕೊಳ್ಳಲಿ ಅವರು. ಮೊಬೈಲ್ ಸರ್, ಈಗ ಹಾರ್ಟ್ ಆಫ್ ದ ಸಿಟಿನಲ್ಲಿ ಆಗಿರ್ತಕ್ಕಂಥದ್ದು ಜಿಲ್ಲಾ ಪೊಲೀಸರು ಏನ್ ಮಾಡ್ತಾ ಇದ್ದಾರೆ ಅಂತ ಪ್ರಶ್ನೆ ಸರ್, ಅದ್ರ ಬಗ್ಗೆ ನೋಡಿ, ಈಗ ಬದಲಾವಣೆ ಮಾಡ್ತಾರೆ. ಜಿಲ್ಲಾ ಯಾರು? ಪೊಲೀಸರು ಇವತ್ತಿನ ದಿವಸ ನಿನ್ನೆಯಿಂದ ಅವರು ತನಿಖೆ ಮಾಡ್ತಾ ಇದ್ದಾರೆ. ಒಂದೊಂದು ತನಿಖೆ ಆಗ್ತದೆ. ಎಲ್ಲಿ ಏನಾದ್ರೂ ನ್ಯೂನತೆಗಳಿದ್ರೆ ಅದನ್ನು ತನಿಖಾ ವರದಿ ಬಂದ ಇನ್ಸಿಡೆಂಟ್ ಏನೋ ಕಾಕತಾಳೀಯ ಆಯ್ತು. ಅದಾದ ನಂತರ 120 ಕಿಲೋಮೀಟರ್ ಜರ್ನಿನ ಬೈಕ್ ಮೇಲೆ ರಾಜಾರೋಷವಾಗಿ ಹೋಗ್ತಾರೆ. ಸಿಸಿ ಕ್ಯಾಮೆರಾ ದೃಶ್ಯಾವಳಿಗಳು ಹಿಂದ್ಗಡೆ ಫಾಲೋ ಅಪ್ ಮಾಡಿ ಹೆಜ್ಜೆ ಗುರುತುಗಳು ಸಿಗ್ತವೆ, ಅವ್ರನ್ನ ಅರೆಸ್ಟ್ ಮಾಡಕ್ ಆಗೋದಿಲ್ಲ. ನೋಡಿ, ಈಗ ನಾವೆಲ್ಲ ಹೇಳ್ತೀವಿ, ಆದರೆ ಇವತ್ತು ಪ್ರತಿಯೊಬ್ಬರು ಎಷ್ಟೆಷ್ಟು ವಿಮಲ್ಲಿ ಪಾಸಿಬಲ್ ಇದೆ ಅಷ್ಟು ಮಾಡ್ತಾರೆ. ಎಲ್ಲೆಲ್ಲಿ ನಾವು ನಾಕಾಬಂದಿ ಮಾಡಿದ್ದೀವಿ ಅವರೆಲ್ಲ ನೋಡಿಕೊಂಡು ಸುಮಾರು ಕಡೆ, ಒಂದು ಕಡೆ ನಮ್ಮದು ಗಡಿ ಭಾಗ, ಒಂದು ಕಡೆ ತೆಲಂಗಾಣ ಇದೆ, ಒಂದು ಕಡೆ ಮಹಾರಾಷ್ಟ್ರ ಇದೆ. ಇವತ್ತು ಆರೋಪಿಗಳಿಗೆ ಹೋಗಲಿಕ್ಕೆ ಓಡಾಡಲಿಕ್ಕೆ ಬಹಳಷ್ಟು ಅವಕಾಶಗಳಿದ್ದಾವೆ. ಹೀಗಾಗಿ ಈ ಘಟನೆ ಎಲ್ಲರ ಕಣ್ಣು ತೆರೆದಿದೆ. ಈ ಘಟನೆಯಿಂದ ನಾವೆಲ್ಲರೂ ಎಚ್ಚೆತ್ತುಕೊಳ್ಬೇಕಾಗ್ತದೆ, ಆಡಳಿತನ ಎಚ್ಚೆತ್ತುಕೊಳ್ಬೇಕಾಗ್ತದೆ. ಇನ್ನು ಮುಂದಿನ ದಿನಮಾನಗಳಲ್ಲಿ ಈ ಬೀದರ್ ಜಿಲ್ಲೆ ವ್ಯಾಪ್ತಿಯಲ್ಲಿ ಬರುವಂಥ ಎಲ್ಲ ರಸ್ತೆಗಳಲ್ಲಿ CCTV ಕ್ಯಾಮ್ರಾಗಳನ್ನು ಹಾಕಿ ಇವತ್ತು ಸುರಕ್ಷಿತವಾಗಿಡುವಂಥ ರೀತಿಯಲ್ಲಿ ಕ್ರಮ ತೆಗೆದುಕೊಳ್ಬೇಕಾಗ್ತದೆ. ನೋಡಿ, ಯಾವುದು ನೋಡಿ, ಘಟನೆಗಳಾದ ಮೇಲೆ ಕ್ರಮಗಳಾಗ್ತವೆ ಜನರಲ್ಲಿ. ಇವತ್ತು ಈ ಘಟನೆಯಿಂದ ಪೊಲೀಸ್ ಇಲಾಖೆ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಮತ್ತೆ ಮುಂದಿನ ದಿನಮಾನಗಳಲ್ಲಿ ಇಂಥ ಘಟನೆಗಳು ಪುನರಾವರ್ತನೆ ಆಗದ ರೀತಿಯಲ್ಲಿ ಎಲ್ಲಾ ರೀತಿಯ ಕ್ರಮಗಳನ್ನು ನಾವು ತೆಗೆದುಕೊಳ್ತೇವೆ. ಇವತ್ತು ನಿದ್ರೆ ಮಾಡದೆ ಸಹಿತ ಇವತ್ತು ಪೊಲೀಸರೆಲ್ಲರೂ ಯಾರು ದುಷ್ಕರ್ಮಿಗಳಿದ್ದಾರೆ ಅವರಿಗೆ ಪತ್ತೆ ಯಾರು ದುಷ್ಕರ್ಮಿಗಳಿದ್ದಾರೆ ಅವರು ಇವತ್ತಿನ ಕಾಲದಲ್ಲಿನೂ ಇನ್ನೂ ಬಹಳಷ್ಟು ಯೋಜನೆ ಹಾಕ್ಕೊಂಡು ಬಂದಂಥವ್ರು ಇರ್ತಾರೆ. ಆದಾಗ್ಯೂ ಈಗಾಗಲೇ ಪೊಲೀಸರು ಅವರನ್ನು ಬಂಧಿಸ್ತಾರೆ. ಪ್ರೊಫೆಷನಲ್ ದುಷ್ಕರ್ಮಿಗಳು ಇರ್ಬೋದು, ನಮ್ಮ ಟೀಮ್ ಪ್ರೊಫೆಷನಲ್ ಟೀಮ್ ಇಲ್ವಾ ಸರ್ ಇನ್ವೆಸ್ಟಿಗೇಷನ್ ಅಲ್ಲಿ? ನೋಡಿ, ಇದರಲ್ಲಿ ರಾಜಕೀಯ ಬೆರೆಸುವಂಥದ್ದು ಅವಶ್ಯಕತೆ ಮೊಬೈಲ್ ಸರ್, ಕೇಂದ್ರದ ಮಾಜಿ ಸಚಿವರು ಆತ್ಮಾವಲೋಕನ ಮಾಡಿಕೊಳ್ಳಲಿ ಅವರು. ಮೊಬೈಲ್ ಸರ್, ಈಗ ಹಾರ್ಟ್ ಆಫ್ ದ ಸಿಟಿನಲ್ಲಿ ಆಗಿರ್ತಕ್ಕಂಥದ್ದು ಜಿಲ್ಲಾ ಪೊಲೀಸರು ಏನ್ ಮಾಡ್ತಾ ಇದ್ದಾರೆ ಅಂತ ಪ್ರಶ್ನೆ ಸರ್, ಅದ್ರ ಬಗ್ಗೆ ನೋಡಿ, ಈಗ ಬದಲಾವಣೆ ಮಾಡ್ತಾರೆ. ಯಾರು? ಇವತ್ತಿನ ದಿವಸ ನಿನ್ನೆಯಿಂದ ಅವರು ತನಿಖೆ ಮಾಡ್ತಾ ಇದ್ದಾರೆ. ಒಂದೊಂದು ತನಿಖೆ ಆಗ್ತದೆ. ಎಲ್ಲಿ ಏನಾದ್ರೂ ನ್ಯೂನತೆಗಳಿದ್ರೆ ಅದನ್ನು ತನಿಖಾ ವರದಿ ಬಂದ ಇನ್ಸಿಡೆಂಟ್ ಏನೋ ಕಾಕತಾಳೀಯ ಆಯ್ತು. ಅದಾದ ನಂತರ 120 ಕಿಲೋಮೀಟರ್ ಜರ್ನಿನ ಬೈಕ್ ಮೇಲೆ ರಾಜಾರೋಷವಾಗಿ ಹೋಗ್ತಾರೆ. ಸಿಸಿ ಕ್ಯಾಮೆರಾ ದೃಶ್ಯಾವಳಿಗಳು ಹಿಂದ್ಗಡೆ ಫಾಲೋ ಅಪ್ ಮಾಡಿ ಹೆಜ್ಜೆ ಗುರುತುಗಳು ಸಿಗ್ತವೆ, ಅವ್ರನ್ನ ಅರೆಸ್ಟ್ ಮಾಡಕ್ ಆಗೋದಿಲ್ಲ. ನೋಡಿ, ಈಗ ನಾವೆಲ್ಲ ಹೇಳ್ತೀವಿ, ಆದರೆ ಇವತ್ತು ಪ್ರತಿಯೊಬ್ಬರು ಎಷ್ಟೆಷ್ಟು ವಿಮಲ್ಲಿ ಪಾಸಿಬಲ್ ಇದೆ ಅಷ್ಟು ಮಾಡ್ತಾರೆ. ಎಲ್ಲೆಲ್ಲಿ ನಾವು ನಾಕಾಬಂದಿ ಮಾಡಿದ್ದೀವಿ ಅವರೆಲ್ಲ ನೋಡಿಕೊಂಡು ಸುಮಾರು ಕಡೆ, ಒಂದು ಕಡೆ ನಮ್ಮದು ಗಡಿ ಭಾಗ, ಒಂದು ಕಡೆ ತೆಲಂಗಾಣ ಇದೆ, ಒಂದು ಕಡೆ ಮಹಾರಾಷ್ಟ್ರ ಇದೆ. ಇವತ್ತು ಆರೋಪಿಗಳಿಗೆ ಹೋಗಲಿಕ್ಕೆ ಓಡಾಡಲಿಕ್ಕೆ ಬಹಳಷ್ಟು ಅವಕಾಶಗಳಿದ್ದಾವೆ. ಹೀಗಾಗಿ ಈ ಘಟನೆ ಎಲ್ಲರ ಕಣ್ಣು ತೆರೆದಿದೆ. ಈ ಘಟನೆಯಿಂದ ನಾವೆಲ್ಲರೂ ಎಚ್ಚೆತ್ತುಕೊಳ್ಬೇಕಾಗ್ತದೆ, ಆಡಳಿತನ ಎಚ್ಚೆತ್ತುಕೊಳ್ಬೇಕಾಗ್ತದೆ. ಇನ್ನು ಮುಂದಿನ ದಿನಮಾನಗಳಲ್ಲಿ ಈ ಬೀದರ್ ಜಿಲ್ಲೆ ವ್ಯಾಪ್ತಿಯಲ್ಲಿ ಬರುವಂಥ ಎಲ್ಲ ರಸ್ತೆಗಳಲ್ಲಿ CCTV ಕ್ಯಾಮ್ರಾಗಳನ್ನು ಹಾಕಿ ಇವತ್ತು ಸುರಕ್ಷಿತವಾಗಿಡುವಂಥ ರೀತಿಯಲ್ಲಿ ಕ್ರಮ ತೆಗೆದುಕೊಳ್ಬೇಕಾಗ್ತದೆ. ನೋಡಿ, ಯಾವುದು ನೋಡಿ, ಘಟನೆಗಳಾದ ಮೇಲೆ ಕ್ರಮಗಳಾಗ್ತವೆ ಜನರಲ್ಲಿ. ಇವತ್ತು ಈ ಘಟನೆಯಿಂದ ಪೊಲೀಸ್ ಇಲಾಖೆ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಮತ್ತೆ ಮುಂದಿನ ದಿನಮಾನಗಳಲ್ಲಿ ಇಂಥ ಘಟನೆಗಳು ಪುನರಾವರ್ತನೆ ಆಗದ ರೀತಿಯಲ್ಲಿ ಎಲ್ಲಾ ರೀತಿಯ ಕ್ರಮಗಳನ್ನು ನಾವು ತೆಗೆದುಕೊಳ್ತೇವೆ.